ಶಿವನನ್ನು ಮೆಚ್ಚಿಸಿ ಅವನಿಂದ ಅಸ್ತ್ರ ಪಡೆದಾಯ್ತು, ಬೇರೆ ದೇವತೆಗಳನ್ನು ಕೂಡ ಮೆಚ್ಚಿಸಿ ಅವರಿಂದ ವರ ಪಡೆದಾಯ್ತು. ಅಂದ್ರೆ ಈಗ ಅರ್ಜುನ ಇಂದ್ರನ ಹತ್ರ ಸ್ವರ್ಗಕ್ಕೆ ಹೋಗ್ತಾನಾ? ಹೌದು, ಹೇಗೆ ಹೋಗ್ತಾನೆ? ದೇವತೆಗಳೆಲ್ಲ ಹೋದ ಮೇಲೆ ಅರ್ಜುನ ಇಂದ್ರನ ಹತ್ರ ಹೇಗೆ ಹೋಗೋದು ಅಂತ ಯೋಚನೆ ಮಾಡ್ತಿರುವಾಗ ಅಲ್ಲಿಗೆ ಅದೇ ಸಮಯದಲ್ಲಿ ಮಾತಲ್ಲಿ ಜೊತೆ ಎಷ್ಟೋ ದೊಡ್ಡ ತೇಜಸ್ಸು ಹೊಂದಿರೋ ಒಂದು ದೊಡ್ಡದಾದ ರಥ ಅಲ್ಲಿಗೆ ಬರುತ್ತೆ. ಅದರಲ್ಲಿ ಎಷ್ಟೋ ಆಯುಧಗಳು, ಅಸ್ತ್ರಗಳು ಇಂದ ತುಂಬಿರುತ್ತವೆ. ಅದನ್ನು 1000 ಕುದುರೆಗಳು ಎಳ್ಕೊಂಡು ಬರ್ತಾ ಇರ್ತವೆ. ಆಗ ಮಾತಲ್ಲಿ ಅರ್ಜುನ ಹತ್ರ ಬಂದು, ಇಂದ್ರಕುಮಾರ ದೇವಿಂದ ನಿನ್ನ ನೋಡ್ಬೇಕು ಅಂತ ಅನ್ಕೊಂಡಿದ್ದಾನೆ, ಬಾ ರಥವನ್ನೇರಿ ಕೂಳು ಅಂತ ಅಂತಾನೆ. ಮಾತಿನ ಪ್ರಕಾರ ಅರ್ಜುನ ಆ ರಥದಲ್ಲಿ ಕುಳಿತು ಸ್ವರ್ಗಕ್ಕೆ ಹೋಗ್ತಾನೆ. ಅದು ನೋಡೋಕೆ ತುಂಬಾ ಸುಂದರವಾಗಿರುತ್ತೆ. ಹಾಗೆ ಅಲ್ಲಿ ಎಷ್ಟೋ ಮುನಿಗಳು, ಋಷಿಗಳು, ಗಂಧರ್ವರು, ಅಪ್ಸರರು ಅಲ್ಲಿರ್ತಾರೆ. ಅರ್ಜುನ ದೇವೇಂದ್ರನ್ ಇರೋ ಅಮರಾವತಿಪುರಕ್ಕೆ ಹೋಗಿ ಅವರನ್ನ ದರ್ಶನ ಮಾಡ್ಕೊತಾನೆ. ನಂತರ ಇಂದ್ರನಿಂದ ಅರ್ಜುನ ವಜ್ರಾಯುಧವನ್ನ ಪಡಿತಾನೆ. ಹಾಗೆ ಎಷ್ಟೋ ಅಸ್ತ್ರಗಳನ್ನ, ವಿದ್ಯೆಗಳನ್ನ ಕೂಡ ಕಲಿತಾನೆ. ನಂತರ ಇಂದ್ರ ಅರ್ಜುನನಿಗೆ ಚಿತ್ರಸೇನನ ಹತ್ರ ನೃತ್ಯ ಗೀತಗಳನ್ನು ಕೂಡ ಕಲಿಯೋಕೆ ಹೇಳ್ತಾನೆ. ಅರ್ಜುನ ಕೂಡ ಇಂದ್ರನ ಮಾತಿನಂತೆ ಅವುಗಳನ್ನ ಕೂಡ ಕಲಿತಾನೆ. ಅಂದ್ರೆ ಈಗ ಅರ್ಜುನ ಫುಲ್ ಪವರ್ಫುಲ್ ಆಗಿದಾನಲ್ವಾ? ಹಾ, ಹೌದು. ಒಂದು ದಿನ ಅರ್ಜುನ ಊರ್ವಶಿನ ನೋಡ್ತಾ ಇರ್ತಾನೆ. ಇದನ್ನು ಗಮನಿಸಿದ ಇಂದ್ರ ಊರ್ವಶಿಯನ್ನು ಅರ್ಜುನನ ಹತ್ರ ಕಳಿಸ್ತಾನೆ. ಆಗ ಊರ್ವಶಿ ಅರ್ಜುನನ ಹತ್ರ ಪ್ರೀತಿಯಿಂದ ಬಂದಾಗ, ಅರ್ಜುನ, ನಾನು ನಿಮ್ಮನ್ನ ತಾಯಿ ತರ ಪೂಜಿಸ್ತಾ ಇದ್ದೀನಿ, ನಾನು ನಿಮ್ಮ ಜೊತೆ ಹೀಗೆ ಇರೋಕ್ಕಾಗಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಕೋಪಗೊಂಡ ಊರ್ವಶಿ, ನೀನು ನನ್ನ ಸೌಂದರ್ಯವನ್ನೇ ಅವಮಾನಿಸ್ತಾ ಇದ್ದೀಯ, ನೀನು ಸ್ತ್ರೀಯರ ಮಧ್ಯೆ ನಾಟ್ಯ ಮಾಡುವ ನಪುಂಸಕನಂತೆ ಜೀವಿಸು ಅಂತ ಶಾಪ ಹಾಕ್ತಾಳೆ. ಇದರಿಂದ ಫುಲ್ ಟೆನ್ಷನ್ ಆಗಿ ಇಂದ್ರನ ಅರ್ಥ ನಡೆದಿದ್ದೆಲ್ಲ ಹೇಳ್ತಾನೆ ಅರ್ಜುನ. ಅದಕ್ಕೆ ಇಂದ್ರ, ಮಗನೇ ಚಿಂತೆ ಪಡಬೇಡ, 1 ವರ್ಷ ಅಜ್ಞಾತವಾಸದಲ್ಲಿ ನಿನಗೆ ಈ ಶಾಪವೇ ರಕ್ಷೆಯಾಗಿ ನಿನ್ನನ್ನ ಕಾಪಾಡುತ್ತೆ ಅಂತ ಹೇಳ್ತಾನೆ. ಒಂದು ದಿನ ಲೋಮಶ ಮಹರ್ಷಿ ಇಂದ್ರನ ಹತ್ರ ಬರ್ತಾನೆ. ಆಗ ಇಂದ್ರ ಲೋಮಶ ಮಹರ್ಷಿಗೆ, ನೀನು ಧರ್ಮರಾಜನ ಹತ್ರ ಹೋಗಿ ಅವರಿಗೆ ರಕ್ಷಣೆ ಕೊಡ್ತಾ ಹಾಗೆ ಅವರ ಜೊತೆ ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡಿಸು, ಪೂಜಾ, ತೀರ್ಥಯಾತ್ರೆ, ದಾನ ಧರ್ಮಗಳನ್ನ ಮಾಡಿಸು ಅಂತ ಹೇಳ್ತಾನೆ. ಅದಕ್ಕೆ ಆ ಮಹರ್ಷಿ ಒಪ್ಕೊಂಡು ಇಂದ್ರನಿಗೆ ನಮಸ್ಕರಿಸಿ ಧರ್ಮರಾಜನ ಹತ್ರ ಹೋಗ್ತಾನೆ. Taka